ಕನ್ನಡದ ಜೊತೆ ನಂಟಸ್ತನ ಒಪ್ಪಿಗೆ ಬಡತನ ಎಂಬಂತೆ ವಾಣಿ ವಿಲಾಸ ಸಾಗರದಲ್ಲಿ ಜಲಾಶಯ ಇದ್ರೂ ಅಕ್ಕಪಕ್ಕದ ಗ್ರಾಮಗಳಿಗೆ ಕುಡಿಯುವ ನೀರಿಗೆ ಬರ ಎಂಬಂತಾಗಿದೆ ಪರಿಸ್ಥಿತಿ. ಬನ್ನಿ, ಮಾರಿಕಣಿವೆ ಭಾಗದ ಜನ ಸುಧಾಕರ್ ಕಾರ್ಯದ ಬಗ್ಗೆ ಏನ್ ಹೇಳ್ತಾರೆ, ಈ ಭಾಗದ ಜನರ ಒಲವು ಯಾರ ಕಡೆ ನೋಡೋಣ. ಎಂತರು ಬೇಕು ಈ ಸಲ? ನಾನು ಹಾಕದೆ ಬ್ರಹ್ಮ ಬಂದ್ರು ಕಾಂಗ್ರೆಸ್ ಹಾಕ. ಅಭಿವೃದ್ಧಿ ಆಗೈತೆ ಈ ಭಾಗ? ಆಗೈತಿ. ಸುಧಾಕರ್ ಅವರೆಲ್ಲ ಕೆಲಸ ಮಾಡಿದ್ದಾರೆ? ಏನು ಮಾಡಿಲ್ಲ. ಕಾಂಗ್ರೆಸ್ ಓಟ್ ಹಾಕ್ತೀರಿ? ಮತ್ತೆ ಅದು ಹಿಂದಿನಿಂದ ನಡೆದು ಬಿಟ್ಟೈತಲ್ಲ ನನಗೆ ಗ್ರಾಚಾರ. ಇಲ್ಲ, ಅದು ಬದ್ಲು ಈ ಕೈ ಬದ್ಲಾಗಂಗಿಲ್ಲ. ಯಾವ್ಯಾವ್ದಕ್ಕೂ ಒತ್ತಕ್ಕೆ ಹೋಗ್ತೀನಿ, ಅದನ್ನ ಬದ್ಲು ಮಾಡಕ್ ಆಗಲ್ಲ. ಏನ್ ಇಲ್ಲಿ ಹಿಂಗ ನೀನು ಹಿಡಿಯ ತಗೊಂಡದು ಎಲ್ಲ ಗೊತ್ತು. ಈ ಕಡೆ ನೀರಿನ ಸಮಸ್ಯೆ ಬಾಳ ಐತೆ ಅಂದ್ರೆ ಹೇಳ್ಬಾರ್ದು ಸ್ವಾಮಿ. ನಿಜವಾಗೂ ನೀರು ಕುಡಿಯಕ್ಕಿಲ್ಲ ಸ್ವಾಮಿ. ಪ್ರಮಾಣ ಸತ್ಯ ಹೋಗುವಿಲ್ಲ, ನೀರು ಕುಡಿಯಕ್ಕೆ ಇಲ್ಲ. ಅಂತ ಪರಿಸ್ಥಿತಿ. ಅದ್ಯಾವುದೋ ಅಲ್ಲಿಂದ ನೀರು ತರ್ತಾರೆ, ವಾರಕ್ಕೊಂದಿನ ನೀರು ಬಿಡೋದೇ ಕಷ್ಟ ಆಗುತ್ತೆ. ನೀರೇ ಬಿಟ್ಟಿಲ್ಲ. ನೀರು ಮಾರಿ ಕಡಿಮೆ ಇಲ್ಲೇ ಹೋಗೈತಿ ಪೈಪು. ನಮಗೆ ನೀರು ಹೋಗ್ಬಿಟ್ಟದವೆ ಎಲ್ಲ ಆ ಕಡೆಗೆ. ಉಪಚುನಾವಣೆ ಬರ್ತೈತಿ ಈಗ. ಸುಧಾಕರ್ ಸಾಹೇಬ್ರು ತೀರ್ಕೊಂಡ್ರಲ್ಲ, ಉಪಚುನಾವಣೆ ಮಾಡ್ಬೇಕಂತ. ಯಾರು ಸೂಕ್ತ ಅಭ್ಯರ್ಥಿ ಯಾರು ಈ ಭಾಗಕ್ಕೆ? ಯಾರು ಇಲ್ಲ. ಅವ್ರ ಸುಧಾಕರ್ ಮಗ ಇದಾರೆ ಸುಹಾಸ್, ತಿಪ್ಪಾರೆಡ್ಡಿ ಮಗ ಸಿದ್ಧಾರ್ಥ ಇದಾರೆ, ರಾಜಣ್ಣ ಐತೆ, ಯಾರು ಕಾಡುಗೊಲ್ಲ ಸಮಾಜದ ಅಧ್ಯಕ್ಷರಾಗಿದ್ರು, ಈಗ ಬಿಜೆಪಿ ಸೇರಿದ್ದಾರೆ. ಈಗ ಮತ್ತೆ ಅಟ್ಟಿಕ ಏನು ಬೊಮ್ಮನಹಳ್ಳಿ ಬಾಬಣ್ಣ ಅವ್ರು ಏನೋ ಚುನಾವಣೆ ಬಂದ್ ಹೋಗ್ತಾರ ಅಂತಲ್ಲ. ಅದೇ ಬಂದು ಹೋಗ್ತಾರೆ ಸ್ವಾಮಿ. ಆದ್ರೂ ನೀರು ಕುಡಿಯಕ್ ನೀರಿಲ್ಲ. ದನಗಳು ಕರುಗಳು ಕಟ್ಕೊಂಡು ಎಲ್ಲ ಅವನ್ ಮಾರ್ಕೊಂಡು ಮಾಡ್ಕೊಂಡು ಜೀವನ ಮಾಡಿ ಒಳ್ಳೆಯವ್ರು ಬರ್ಬೇಕು. ಒಳ್ಳೆ ಪುಣ್ಯಾತ್ಮ ನಮ್ಗೆ ಅನ್ನ ಬಟ್ಟೆ ಕೊಡುವಂತ. ಕಾಂಗ್ರೆಸ್ ಓಟ್ ಹಾಕಿದ್ರೆ ಒಳ್ಳೆಯವ್ರು ಬರ್ತಾರೆ. ಇಲ್ಲಿ ಕೇಳ ಸ್ವಾಮಿ, ನಾವು ನಿನಗೆ ಊಟ ಕೊಡಪ್ಪ ಅಂತ ಕೇಳಲ್ಲ, ನೀನು ಬೇಸಾಯ ಮಾಡಿಕೊಡಪ್ಪ ಅಥವಾ ಆಟ ಮಾಡಿಕೊಡಪ್ಪ ಅಂತ ಕೇಳಲ್ಲ. ಕುಡಿಯಕ್ಕೆ ನೀರು ಬೇಕು. ಆ ಕೆರೆಗೆ ನೀರೇ ಇಲ್ಲ. ಇಂಥದ್ದು ಬೇಕು ಸ್ವಾಮಿ. ಭಾಳ ಸಮಸ್ಯೆ ಅಂದ್ರೆ ದೊಡ್ಡ ಸಮಸ್ಯೆ. ಇವಾಗ ಆಗ್ಲಿ 4-5 ವರ್ಷದಿಂದ ಅದೇ ಕೆಲಸ. ಯಾವ ರೋಡ್ ಮಾಡಿದಾರೆ ಇಲ್ಲಿ ನೋಡ ಸ್ವಾಮಿ, ಇಲ್ಲೇ ನೋಡ್ಕೆ ಸ್ವಾಮಿ. ನೀನು ಯಾವೂ ಇಲ್ಲ. ಭಾಳ ಕಷ್ಟ. ಏನು ಇಲ್ಲ. ನೀನು ಇಲ್ಲಿಂದ ಊರ್ ತನಕ. ಈಗ ಉಪಚುನಾವಣೆ ಬಂತು ಸರ್. ಸೂಕ್ತ ಅಭ್ಯರ್ಥಿ ಯಾರಾಗಬೇಕು? ಹಿಂದಿರೋರು ಏನ್ ಕೆಲಸ ಮಾಡಿದ್ದಾರೆ? ಹಿಂದಿರೋರು ಏನೇನು ಕೆಲಸ ಮಾಡಿಲ್ಲ ಸರ್. ನಮ್ಮೂರಿಗೆ ಏನು ವ್ಯವಸ್ಥಿಲ್ಲ. MLA ಇಂದ ಹಿಡಿದು ಮೆಂಬರ್ಗಳಿಂದ ಹಿಡಿದು ಸಚಿವರಿಂದ ಹಿಡಿದು ಏನೂ ಇಲ್ಲ. ಏನು ಕೆಲಸ ಇಲ್ಲ. ನೋಡು ಅಲ್ಲಿ ರೋಡ್ ನೋಡ್ಕೊಂಬಂದ್ರೆ ಏನು ರೋಡ್ಗಳು ಸರಿ ಇಲ್ಲ, ಏನಿಲ್ಲ. ನೆಟ್ಟಾಗಿ ಕುಡಿಯೋ ನೀರು ವ್ಯವಸ್ಥಿಲ್ಲ ನಮಗೆ. ಹಂಗಾಗಿ ಸರ್, ಹಂಗೆ ಕುಡಿಯೋ ನೀರು ವ್ಯವಸ್ಥಿಲ್ಲ. ಈಗ ಸಾಕಷ್ಟು ಜನ ಅಭ್ಯರ್ಥಿಗಳು ಇದಾರೆ. ಈಗ ಹೊಸ ಉಪಚುನಾವಣೆ ಬಂದ್ರಕ್ಕೆ ಸುಧಾಕರ್ ಅವರ ಪುತ್ರ ಸುಹಾಸ್ ಸುಧಾಕರ್, ಮತ್ತೆ ರಾಜಣ್ಣ, ಬೊಮ್ಮನಹಳ್ಳಿ ಬಾಬಣ್ಣ, ಇವರೆಲ್ಲ ನಮಗೆ ಟಿಕೆಟ್ ಕೊಡ್ಲಿ, ನಾವು ಕೆಲಸ ಮಾಡ್ತೀವಿ, ನಾವೀಗ ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀವಿ. ಯಾರನ ಬರ್ಲಿ, ಯಾರನ ಮಾಡ್ಕೊಂಡ್ಲಿ, ನಮ್ಮ ವ್ಯವಸ್ಥೆಗೆ, ನಮ್ಮೂರಿಗೆ, ನಮ್ಮ ಮಂಡಲ್ಗೆ, ಊರಂತಲೇ ಹೇಳ, ನಮ್ಮ ಮಂಡಲ್ಗೆ ಏನು ಕೆಲಸ ಮಾಡಿಲ್ಲ ಯಾರು. ಮಂಡಲ್ಗೆ ನೋಡಿ, ಈ ಕುಡಿಯೋ ನೀರು ಇಲ್ಲಿ ಇವತ್ತು 3 ದಿವಸ 4 ದಿವಸ ಆಯ್ತು ನೀರು ಬರ್ದಲೆ. ಕುಡಿಯೋ ನೀರಿಗೆ ಭಂಗ ಐತೆ. ಡ್ಯಾಮ್ ಹತ್ರ ಇಟ್ಕೊಂಡು ನಮಗೆ ನೀರಿಲ್ಲ. ಸುಧಾಕರ್ ಅವರು ಇದೇ ಕೆರೆಗೆ ನೀರು ಬಿಡ್ತೀವಂತ ಮಾತು ಕೊಟ್ಟರು. ಎಲ್ಲಿ ಬಿಟ್ರು ಸರ್? ಇಲ್ಲ, ಬಿಡಲಿಲ್ಲ. ಆಯಿತಾ? ಹಿಂಗಾಯ್ತು ಎಲ್ಲ. ಅವ್ರೊಟ್ಟಿಗೆ ಅವ್ರು ಹೋದ್ರು, ಅವ್ರು ಶರಣ ಆದರು. ಹಿಂಗೆ ನಾವು ಕಾಲ ಮಾಡ್ಕೊಂತ ಹಿಂಗೆ ಹೋಗ್ತಿರೋದೆ, ಹಂಗೆ ಮೆರಿತಿರೋದು. ಅವರು ಚುನಾವಣೆ ಬಂತು, ಓಟ್ ಯಾರಿಗೆ ಹಾಕ್ಬೇಕು, ಹೆಂಗೆ ಹಾಕ್ಬೇಕು ನಾವು ಅಂತ ನೋಡೋಣ ಸರ್. ಏಕ್ತಿ ನೋಡಿ ನಾವು ಹಾಕ್ಬೇಕು. ಪಕ್ಷ ಬೇಡ, ಏಕ್ತಿ ನೋಡಿ ನಮ್ಮ ಕೆಲಸ ಮಾಡಂತಾರ ಆಗ್ಬೇಕು. ಸರಿ ಸರ್, ಆಯ್ಕೆ. ನಮ್ಗೆ ಏಕ್ತಿ ದುಡ್ಡು ಪಡ್ಡು ನಾವೆಲ್ಲ ಇದು ಮಾಡೋರಲ್ಲ. ನಮ್ಗೆ ಏಕ್ತಿ ನೋಡಿ ನಮ್ಮ ಕೆಲಸ ಮಾಡೋಂಥರ ಆಗ್ಬೇಕು ನಮಗೆ. ಅದು ಸರ್. ಇಲ್ಲಿ ಒಂದು ಸೈಡ್ ಇಲ್ಲ ಸ್ವಾಮಿ. ಮೊದಲೆಲ್ಲ ಕಾಂಗ್ರೆಸ್ ಇಲ್ಲಿದ್ದು. ಇಲ್ಲಿ ಏನಾಗೈತೆ ಅಂತಂದರೆ, ಇಲ್ಲಿ ವಿಲೇಜ್ನಲ್ಲಿ ಜಯಣ್ಣ ಹಿಂಗೆ ಹೇಳ್ಬೇಕು, ನೀವು ಹೋಗಿ ನ್ಯೂಸ್ ಎಲ್ಲ ಗೊತ್ತಾಗುತ್ತಲ್ಲ. ಅವರು ಇನ್ನೊಂದು ಚಾನಲ್, ಆಮೇಲೆ ಇನ್ನೊಂದು ಚಾನಲ್ ಅವರೆಲ್ಲ ಸೇರ್ಕೊಂಬಿಟ್ಟು ಎಲ್ಲ ಚಾನಲ್, ನಾವು ಜೆ ಡಿ ಎಸ್ ಅಂತ ತಿರುಗಾಡ್ಕೊಂಬಿಟ್ಟು, BJP ಅಂತ ತಿರುಗಾಡ್ಕೊಂಬಿಟ್ಟು, ಈ ಸುಧಾಕರ್ಗೆಲ್ಲ ಶಾಮಿಲಾಗಿ ದುಡ್ಡಿಗೆಲ್ಲ ಒಳಗಿಂದ ಒಳಗೆ ಇದು ಮಾಡ್ಕೊಂಬಿಟ್ಟು ಮೋಸ ಹೋಗ್ತಿದ್ರು ಜನ. ಈಗ ನಾವೆಲ್ಲ ಕಾಂಗ್ರೆಸ್ಸೇ. ಅಭಿವೃದ್ಧಿ ಆಗೈತಾ? ಕಾಂಗ್ರೆಸ್ ಅಧಿಕಾರದ ಬಂದಾಗಿಂದ ಈ ಕ್ಷೇತ್ರ ಅಭಿವೃದ್ಧಿ ಆಗೈತಾ?
ಏನೇನಾಗಿದೆ? ಆಗೈತೆ. ರೋಡ್ ಆಗಿದ್ದಾವೆ, ರಸ್ತೆ ಆಗಿದ್ದಾವೆ, ನೀರಿದ್ದಾವೆ, ಎಲ್ಲ ಪರವಾಗಿಲ್ಲ ಹಂಗೆ ಆಗಿದ್ದಾವೆ. ಚಳ್ಳಕೆರೆ ಅವರು ತಕ್ಕ ಮಟ್ಟಿಗೆ ಆಗಿದ್ದಾವೆ. ನಾ ಚಳ್ಳಕೆರೆ ರಗಣ ಗೆಲ್ತು ಆಮೇಲೆ ಎಲೆಕ್ಷನ್ ಅಲ್ಲಿ ಇಲ್ಲಿ ಏನಾಗಿತ್ತು ಅಂತಂದ್ರೆ ಅವನು ಮಾಡಿದ ಕೆಲಸ ಕುಡಿಯಕ್ಕೆ ನೀರಿಲ್ದ ಮಾಡಿದ್ದ. ನಾವು ಹೋರಾಟ ಮಾಡಿ ನಾವು ಅಲ್ಲ ತಡಿ ಹೇಳ್ತೀನಿ ಮಾತಾಡ್ತೇವೆ. ಆಮೇಲಿಂದ ಕುಡಿಯಕ್ಕೆ ನೀರಿರಲಿಲ್ಲ. ನಾವು ಹೋರಾಟ ಮಾಡಿ ಗಲಾಟೆ ಮಾಡಿ ರೈತ ಸಂಘದವ್ರು ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಇಲ್ಲಿ ಕುಡಿಯೋ ಊರಿಗೆ ವ್ಯವಸ್ಥೆ ಹೇಳ್ತೀರಿ. ಇಲ್ಲೇ ಮಗ್ಲಾಗ ಡ್ಯಾಮ್ ಇಟ್ಕ ನೀರಿಲ್ಲ ಅಂತಿರಲ್ರಿ? ಇಲ್ಲ ರೀ, ಅವೆಲ್ಲ ಸುಳ್ಳೆ. ನೀರು ಸೀಪೇಜ್ ಇಲ್ಲ, ಪೈಪ್ ಲೈನು ಇಲ್ಲಿಂದ ಭೀಮ್ ಸಮುದ್ರಕ್ಕೆ ಹೋಗೈತೆ, ಅಲ್ಲಿ ತಗೊಂಡು ಹೋಗೋದು ಅವನು. ಚಳ್ಳಕೆರೆ ಬಂದು ಇಲ್ಲಿ ಗೆದ್ದು ಒಳ್ಳೆ ಅಂತ ನಾವು 2-3 ಸತಿ ಗೆಲ್ಲಿಸಿ ಅವ್ನು ಅಲ್ಲಿ ತಗೊಂಡು ಹೋದ. ಇಲ್ಲಿ ನೀರು ಬಿಡಪ್ಪ ಅಂದರೆ ಬರಮಿರಿ ಕೇಳಾಗಿ ನೀರು ಬಿಡ್ತು ಅಂತೇಳಿ ಸ್ವಲ್ಪ ದಿನ ಯಾವ್ದು ಓಪನಿಂಗ್ ಮಾಡಿ ಆತ ಕಣ್ಣಿಗೆ ಮಣ್ಣೆರ್ಚಿ ಮತ್ತೆ ಬಿಟ್ಟು ಹೋದ. ಅವನು ಹೋದ. ಉಪಚುನಾವಣೆ ಬಂತು, ಯಾರು ಆಗ್ಬೇಕು ಈ ಭಾಗಕ್ಕೆ ಸೂಕ್ತ ಅಭ್ಯರ್ಥಿ? ಸೂಕ್ತ ಅಭ್ಯರ್ಥಿ ಹೆಸರು ಗೊತ್ತಿಲ್ಲಲ್ಲ. ಇವ್ರು ಇದಾರಲ್ಲ, ಸುಧಾಕರ್ ಮಗ ಸುಹಾಸ್ ಇದಾರೆ. ಬಿಜೆಪಿ ಮತ್ತು JDS ಇಂದ ರಾಜಣ್ಣ, ಯಾರೋ ಬೊಮ್ಮನಹಳ್ಳಿ ಬಾಬಣ್ಣ, ಇವರೆಲ್ಲ ಅಡ್ಡಾಡ್ತಿದ್ದಾರೆ. ಮತ್ತೆ ತಿಪ್ಪಾರೆಡ್ಡಿ ಸರ್ ಮಗ ಸಿದ್ಧಾರ್ಥ ರೆಡ್ಡಿ ಇದ್ದಾರೆ. ಅಲ್ಲ ಸರ್, ಇದೊಂದು 2 ವರ್ಷ ಐತಲ್ಲ, ಕಾಂಗ್ರೆಸ್ಸೇ ಗೆಲಿಯೋದು ಅಷ್ಟೇ. 2 ವರ್ಷ ಅಲ್ಲ, ಅತ್ಲ ಬಿಡು ಅಂತೇಳಿ ಅತ್ಲಾಗ ಆಗ್ತಾ ಅನ್ಕೊಂಬಂದ ಮೇಲೆ ಆಕೆ ಅತ್ಲ ಗೆಲ್ಸೋದು.